ನಾನು ಯುದ್ಧವನ್ನ ತಡೆಯದಿದ್ರೆ 3.5 ಕೋಟಿ ಜನರು ಸಾಯ್ತಾ ಇದ್ರು. ಸ್ಟೇಟ್ ಆಫ್ ದ ಯೂನಿಯನ್ ಅಮೆರಿಕ ಅಧ್ಯಕ್ಷ ಟ್ರಂಪ್ ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ಯುದ್ಧವನ್ನ ತಡೆಯದಿದ್ರೆ 3.5 ಕೋಟಿ ಜನ ಸಾಯ್ತಾ ಇದ್ರು ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೆ ತಮ್ಮ ಬೆನ್ನನ್ನ ತಾವು ತಟ್ಕೊಂಡಿದ್ದಾರೆ. ಭಾರತ ಪಾಕಿಸ್ತಾನ ನಡುವಿನ ಸಂಘರ್ಷ ಅಣು ಯುದ್ಧಕ್ಕೆ ತಿರುಗ್ತಿತ್ತು, ಆದರೆ ತಾನು ಅದನ್ನ ತಪ್ಪಿಸಿದ್ದೀನಿ ಅಂತ ಮತ್ತೆ ಟ್ರಂಪ್ ಹೇಳಿಕೊಂಡಿದ್ದಾರೆ. ನನ್ನ 2ನೇ ಬಾರಿಯ ಆಡಳಿತದಲ್ಲಿ 8 ಯುದ್ಧಗಳನ್ನು ನಿಲ್ಲಿಸಿದ್ದೀನಿ. ಪಾಕಿಸ್ತಾನದ ಪ್ರಧಾನಿಯವರೇ ಈ ಬಗ್ಗೆ ಹೇಳಿದ್ದಾರೆ. ನನ್ನ ಹಸ್ತಕ್ಷೇಪ ಇರದಿದ್ರೆ 3.5 ಕೋಟಿ ಜನ ಸಾಯ್ತಾ ಇದ್ರು ಅಂತ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ಕೊಂಡಿದ್ದಾರೆ. ಈಗ ಪ್ರಯೋಜನ ಇಲ್ಲ, ಶಾಂತಿ ನೋಬೆಲ್ ಪ್ರಶಸ್ತಿ ಸಿಕ್ಕಾಗ್ಬಿಟ್ಟಿದೆ. ಶಾಂತಿ ನೋಬೆಲ್ ಪ್ರಶಸ್ತಿಗೋಸ್ಕರ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ಕೊಂಡು ತಿರುಗಾಡ್ತಾ ಇದ್ರು, ನಾನೇ ಯುದ್ಧ ನಿಲ್ಲಿಸಿದೆ ಅಂತ. ಈಗ ಪ್ರಯೋಜನನೇ ಇಲ್ಲ, ಯಾಕಂದ್ರೆ ಆಲ್ರೆಡಿ ಅನೌನ್ಸ್ಡ್ ಶಾಂತಿ ನೋಬೆಲ್ ಪ್ರಶಸ್ತಿ ಸಿಕ್ಕಾಗೋಗಿದೆ. ಈಗ ಹೇಳಿ ಪ್ರಯೋಜನ ಇಲ್ಲ. ಮತ್ತೆ ಪಾಕಿಸ್ತಾನದ ಪ್ರಧಾನಿ ಇವರಿಗೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರಂತೆ, ಶಾಂತಿ ದೂತ ಅನ್ನುವ ಸರ್ಟಿಫಿಕೇಟ್ ಅನ್ನ ಡೊನಾಲ್ಡ್ ಟ್ರಂಪ್ ಅವರಿಗೆ ಕೊಟ್ಟಿದ್ದಾರಂತೆ. ಸೊ ನಾನೇನಾದ್ರೂ ಯುದ್ಧವನ್ನ ತಡೆಯದೇ ಇದ್ರೆ ತುಂಬಾ ಜನ ಸತ್ತೋಗ್ಬಿಡ್ತಾ ಇದ್ರು ಅಂತ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ಕೊಂಡಿದ್ದಾರೆ. ಇದೊಂದು ರೀತಿಯಾಗಿ ತನ್ನ ಬೆನ್ನನ್ನು ತಾವೇ ತಟ್ಕೊಳ್ಳೋದು, ಅಂದ್ರೆ ಈ ಸೆಲ್ಫ್ ಪ್ರಮೋಷನ್ ಅಂತಾರಲ್ಲ, ಆ ರೀತಿಯಾದಂಥ ಒಂದು ಪ್ರವೃತ್ತಿಗೆ ಡೊನಾಲ್ಡ್ ಟ್ರಂಪ್ ಅವರು ಮತ್ತೆ ಮುಂದಾಗ್ತಿರೋದೇನು ಹೊಸ ವಿಚಾರ ಏನಲ್ಲ. ಜಗತ್ತು ಸಹ ಡೊನಾಲ್ಡ್ ಟ್ರಂಪ್ ಅವರ ಮಾತನ್ನ ಸೀರಿಯಸ್ ಆಗಿ ತಗೊಳ್ಳೋದನ್ನ ಬಿಟ್ಬಿಟ್ಟಿದ್ದಾರೆ. We're proudly restoring safety for Americans at home, and we are also restoring security for Americans abroad. Our country has never been stronger. My first 10 months, I ended 8 wars, including Cambodia. Isn't it funny? Sick people. Cambodia and Thailand, Pakistan and India would have been a nuclear war. 35 million people, said the Prime Minister of Pakistan. Love you. We're proudly restoring